ಬರ್ತಾನು ಹೇಳಿದ್ರಿ. ಸೊ ನನ್ಗೆ ಇದುವರೆಗೂ ಕಂಟೆಂಟ್ ವಿಡಿಯೋಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದನೂ ಇಲ್ಲಿ ತನಕನೂ ಸಹ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲಾನು ಥ್ಯಾಂಕ್ಸ್ ಅಂತ ಹೇಳಿ ಬಂದ್ರಿ. ಅದ್ರ ಜೊತೆಗೆ ಈ ನೋಡ್ಕೊಂಡು ಮಿರರಲ್ಲಿ ಗೇಮ್ ಆಡ್ತಿರ್ಬೇಕಾದ್ರೆ ಅದನ್ನ ನೋಡಿದಾಗ ಬಿಗ್ ಬಾಸ್ಗೂ ಕೂಡ ಸಾರಿ ಕೇಳಿದ್ರಿ. ಹ್ಮ್ ನೀವು ನಾನೇ ನಾಮಿನೇಟ್ ಮಾಡ್ಕೊಂತೀನಿ ಅಂತೇನೋ ಹೇಳಿದ್ರಿ. ಸೊ ಅದೊಂಥರ ಎಮೋಷನಲ್ ಮೂಮೆಂಟ್ ಅಂತ ಅನ್ಸಿಲ್ವಲ್ಲ? ಅನ್ಸಿಲ್ವಾ? ಅನ್ಸ್ತು ಅಂತ. ಆ- ಆ- ಅಂದ್ರೆ ನನಗೆ ಅನ್ಸಿಲ್ವಾ ಅಂತ ನಿಮ್ಗೆ? ಅದು ಹೌದು. ನನಗೆ ಏನಂದ್ರೆ, ನಾನು ಆಟ ಆಡ್ಬೇಕಾದ್ರು ಮಂಜು ಅವ್ರು ನೋಡಿ, ಹೌದು. ಅವರು ಎಂತ ಬ್ರಿಲಿಯಂಟ್ ಅಂದ್ರೆ, ನನ್ನ ಸಿಕ್ಸ್ ಹಾಕ್ಸ್ಬೇಕು ಅಂತಾನೆ ಕೇಳಿದ್ದು ಅನ್ನೋದು ಆಮೇಲೆ ಗೊತ್ತಾದ್ ನಾನು. ಬಂದ್ರು ಆಟ ಆಡಿ ಅದನ್ನು ಚೆನ್ನಾಗ್ ಆಡಿದ್ದೆ, ಅದನ್ನು ಸೂಪರ್ ಆಗಿ ಆಡಿದ್ದೆ, ಅದನ್ನು ಸೂಪರ್ ಆಗಿ ಆಡಿದ್ದೆ. ನಿಂಗೆ ಮಿರರ್ ಕಾಣಿಸ್ಲಿಲ್ಲಲ್ಲ? ಮಿರರ್ ಅಲ್ಲಿ ಕಾಣಿಸ್ತಾ ಅಂತ ಕೇಳೋದು ಬೇರೆ, ಮಿರರ್ ಅಲ್ಲಿ ಕಾಣಿಸ್ಲಿಲ್ಲ ಅಲ್ಲ ಅಂತ ಕೇಳೋದು ಬೇರೆ. ಹಾಗೆ ಕಾಣಿಸ್ತು. ಅದು ನಂದು ಗ್ರೇ ಏರಿಯಾ ಅಂದೆ. ನನಗೆ ಆವಾಗ್ಲೂ ಗೊತ್ತಾಗ್ಲಿಲ್ಲ ನಾನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದೆ ಅಂತ. ಯಾವಾಗ ಬಿಗ್ ಬಾಸ್ ತೋರಿಸೋದು ನನ್ನ ಆ ರೀತಿ ನಾನು ಇರೋದಕ್ಕೆ ಪಡಲ್ಲ. ಯಾಕಂದ್ರೆ ನನ್ನಿಂದ ಅಷ್ಟು ದೊಡ್ಡ ತಪ್ಪಾಗಿದೆ, ನಾನು ಅಲ್ಲಿ ಕಾಣಿಸ್ಕೊತಿದ್ದೇನೆ, ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಯಾಕೆ ಇಲ್ಲಿ ಇರ್ಬೇಕು ಅನ್ನೋ ತರನೇ ಅನ್ಸು. ಅದಕ್ಕೆ ನಾನು ನಾಮಿನೇಟ್ ಮಾಡಿ ಅನ್ನೋ ತರ. ಬಿಗ್ ಬಾಸ್ ಅದೇ ದಿನ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಮಾತು ಹೇಳ್ತಾರೆ, ಈಗ ನೀವು ನಾಮಿನೇಟ್ ಮಾಡ್ಬೇಕಾಗಿರೋರು ನಿಮ್ಮ ಸರಿಯಾಗಿ ಯೋಚನೆ ಮಾಡಿ ನಾಮಿನೇಟ್ ಮಾಡಿ, ಹಾಗೂ ಆ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದರಲ್ಲಿ ಇದೇ ಬೆಂಕಿಯಲ್ಲಿ ನಿಮ್ಮ ಫೋಟೋ ಸುಟ್ಟ ಹಾಗೆ ನಿಮ್ಮ ಕನಸುಗಳು ಕೂಡ ಸುಟ್ಟಂತೆ ಅಂತ ಹೇಳಿದ್ರು. ನಾನು ಆಗ ದೋಸ್ತನಿಗೆ ಹೇಳ್ತೀನಿ, ದೋಸ್ತ ಇವರು ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ ಫೋಟೋ ಸುಟ್ರೆ ನಿಮ್ಮ ಕನಸು ಕೂಡ ಸುಟ್ಟು ಭಸ್ಮ ಆದಂತೆ ಅಂತ. ನನಗೆ ಇವತ್ತು ಬೆಳಿಗ್ಗೆ ವಿಡಿಯೋ ತೋರಿಸಿದ್ರಲ್ಲ, ಆವಾಗ್ಲೇ ನನ್ನ ಕನಸನ್ನ ಸುಟ್ಟು ನಾನೇ ಭಸ್ಮ ಮಾಡಿದೆ ದೋಸ್ತ ಅಂತ. ಆ ರೀತಿ ಮಾಡಿ ನನಗೆ ಕಪ್ ಗೆಲ್ಬೇಕು ಅನ್ನೋ ಒಂದು ಯೋಚನೆನೂ ಇಲ್ಲ, ಅಥವಾ ನಾನು ಇಲ್ಲಿರ್ಬೇಕು ಅನ್ನೋ ಒಂದು ಅರ್ಹತೆನೇ ಇಲ್ಲ ಅನ್ಸ್ಬಿಡ್ತು ಅಂತ. ಆಗ ದೋಸ್ತ ನಂಗೂ ಸಮಾಧಾನ ಮಾಡ್ದ, ಹಂಗ ಅನ್ಕೋಬೇಡ ದೋಸ್ತ, ನೀವು ಒಪ್ಕೊಂಡಿಯಲ್ಲ, ಅದಕ್ಕಿಂತ ದೊಡ್ಡದು ಏನ್ ಬೇಕು ಅನ್ನೋ ತರ ಸಮಾಧಾನ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.